ಇವತ್ತಿನ ರೆಸಿಪಿ ತೊಗೊಂಬಂದೇನು ನೋಡ್ರಿ. ನಾನು ಗೆಣಸು ಮತ್ತು ಅಕ್ಕಿ ಹಿಟ್ಟಿದ್ರೆ ನಮ್ಗೆ ಬೆಳಗಿನ ನಾಷ್ಟ 5 ನಿಮಿಷದೊಳಗೆ ರೆಡಿ ಆಗಿಬಿಡ್ತೈತಿ. ಹಂಗಿದ್ರೆ ಇವತ್ತು ನಾವು ಪಟಾಪಟ್ ಅಂಥೇಳಿ ಬೆಳಗಿನ ನಾಷ್ಟ ಗೆಣಸು, ಅದರೊಳಗೆ ಮೇನ್ ಎಲ್ಲರೂ ಗೆಣಸಿಂದ ಬರೀ ಸ್ವೀಟ್ ಅಷ್ಟೇ ಮಾಡ್ತಾರೆ. ನಾನು ಇವತ್ತು ಅದರಲ್ಲೇ ತಾಲಿಪಟ್ಟೆ ಅಥವಾ ನಿಪ್ಪಟ್ಟು ಅಂತ ತಿಳ್ಕೊರಿ ನೀವು, ಅದನ್ನು ಮಾಡಾಕೊಂತೇನೆ ನೋಡ್ರಿ. ಎಷ್ಟು ರುಚಿಯಾಗ್ಯಾವ್ರಿ. ಈ ಗೆಣಸ್ಲಿಂದ ಮಾಡೇವ ಅಂತೇಳಿ ಅನ್ಸೋದಿಲ್ಲ ರೀ, ಅಷ್ಟು ರುಚಿಯಾಗಿತ್ತು. ಈಗ ಫಟಾಫಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಬರ್ರಿ. ನಾನು ಮೊದಲಿಗೆ ಒಂದು ಅಕ್ಕಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ಆಮೇಲೆ ನಾವು ಎಷ್ಟು ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೋಬೋದು. ನಾ ಈಗ ಅಜ್ಮಾಸ್ ಒಳಗೆ ಇಟ್ಟೇನು ಅಕ್ಕಿ ಹಿಟ್ಟು. ಆಮೇಲೆ ಒಂದು ಗೆಣಸು ತೊಗೊಂಡೇನಿ ರೀ ನಾನು. ಮತ್ತು ಇದಿಷ್ಟು ಅಕ್ಕಿ ಹಿಟ್ಟು ನೋಡ್ರಿ. ಈಗ ಗೆಣಸನ್ನ ಹೆರ್ಕೊಂಬಿಡೋಣ್ರಿ. ಇಂದ ಹೆರಿಯೋದು ಇರ್ತೈತಲ್ಲ ಅದನ್ನು ತೊಗೊಂಡು ಪೂರ ಅದ್ರ ಮ್ಯಾಗಿನ ಸಿಪ್ಪಿ ಎಲ್ಲ ತಕ್ಕೊಂಬಿಡೋಣ. ತಕ್ಕೊಂಡು ಅದನ್ನು ಈ ಕೊಬ್ಬರಿ ಅದು ಹೆರಿತೇವಲ್ರಿ, ಅದನ್ನ ಹೆರಿಯೋಣ್ರಿ ಅದನ್ನು ಪೂರ್ತಿ. ಈಗ ಅದಿಷ್ಟು ಹೆರೆದು ಇಟ್ಕೊಂಡೇನು ನೋಡ್ರಿ ನಾನು. ಈಗ ಇದೊಂದು ದೊಡ್ಡ ಪರಾತಿಗೆ ಹಾಕೊಂಡ್ಬಿಡೋಣ. ಅಂದರೆ ಹಿಟ್ಟು ಕಲ್ಸಾಕಲ್ಲ, ಕರೆಕ್ಟ್ ಆಗ್ತೈತೆ ನಮಗೆ. ಒಂದು ಸಣ್ಣದ ಈರುಳ್ಳಿ ಹಾಕೋತೇನೆ ನೋಡ್ರಿ, ಕಟ್ ಮಾಡಿದ್ದು. ಆಮೇಲೆ ಇದನ್ನು ಸೈಡಿಗೆ ಇಟ್ಟು ಜಾರ್ ತೊಗೋತೇನೆ, ಮಿಕ್ಸಿ ಜಾರ. ಅದಕ್ಕೆ 1 ಸ್ಪೂನ್ ಕಾಳು ಮೆಣಸು, ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕೋತೇನೆ ರೀ. ಆಮೇಲೆ ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡಿ ಇತ್ತು, ಅದನ್ನ ಹಾಕೋತೇನೆ. ಒಂದು ಅರ್ಧ ಇಂಚಷ್ಟು ಶುಂಠಿ ರೀ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿಕಾಯಿ ಹಾಕೋರಿ. ಆಮೇಲೆ ಕರಿಬೇವು ಹಾಕೋತೇನೆ ನೋಡ್ರಿ ನಾನು ಸ್ವಲ್ಪ. ಈಗ ಇದನ್ನು ಸಣ್ಣಗೆ ನೀರು ಹಾಕಬೇಡ್ರಿ, ಹಂಗೆ ತರಿಯಾಗಿ ರುಬ್ಕೊಂಬಂದ್ಬಿಡ್ತೇನೆ ನೋಡ್ರಿ. ಈಗ ರುಬ್ಕೊಂಬಂದಿದ್ದೆಲ್ಲ ಈಗ ಗೆಣಸು ಮತ್ತು ಉಳ್ಳಾಗಡ್ಡಿ ಹಾಕಿಟ್ಟಿದ್ವಲ್ಲ ಅದ್ರೊಳಗೆ ಹಾಕೊಂಡ್ಬಿಡ್ತೇನೆ ರೀ. ಈಗ ಅದ್ರ ಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ನಾನು ಈಗ ಎಷ್ಟು ಹಾಕೊಂಡ್ಬಿಟ್ಟೇನೆ ಖಾರ. ಪೇಸ್ಟ್ ಮಾಡ್ಕೊಂಬಂದಿದ್ವಲ್ಲ ಹಸಿಮೆಣ್ಸಿಕಾಯ್ದು, ಅದನ್ನ ಇಷ್ಟು ಹಾಕೊಂಡ್ಬಿಟ್ಟೇನಿ. ಆಮೇಲೆ 1 ಸ್ಪೂನ್ ಗರಂ ಮಸಾಲ ಮತ್ತು ಮ್ಯಾಗಿ ಮಸಾಲ ತೊಗೊಂಡಿದ್ದೆ ಅಲ್ರಿ, ನಾನು ಸಣ್ಣ ಪ್ಯಾಕೆಟ್ ಇತ್ತು, ಅದನ್ನ ಇಷ್ಟು ಹಾಕೊಂಡ್ಬಿಟ್ಟೇನಿ. 2 ಸ್ಪೂನ್ ಕಡ್ಲಿ ಹಿಟ್ಟು ಹಾಕೋತೇನೆ ನೋಡ್ರಿ. ಆಮೇಲೆ ಅಕ್ಕಿ ಹಿಟ್ಟು ರೀ, 2 ಬೌಲ್ ಹಾಕೊಂಡೇನಿ ನೋಡ್ರಿ ನಾನು ಅಕ್ಕಿ ಹಿಟ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ. ಈಗ ನೋಡ್ಕೊಂಡು ಹಾಕೋರಿ ಉಪ್ಪು. ಆಮೇಲೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಇದನ್ನಿಷ್ಟು ಗೆಣಸು ಮತ್ತು ಹಿಟ್ಟು ಉಳ್ಳಾಗಡ್ಡಿ ಎಲ್ಲ ಪೂರ ಕೂಡ್ಕೋಬೇಕಲ್ಲ, ಅದಿಷ್ಟು ಕೂಡಿಸ್ಕೊಂಬಿಡೋಣ್ರಿ. ಫಸ್ಟಿಗೆ ಒಣಾದ ಹಿಟ್ಟು ಹಂಗೆ ಕೂಡಿಸ್ಕೋರಿ. ಆಮೇಲೆ ಅದೆಲ್ಲ ಕೂಡ್ತದ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಒಂದು ಸ್ವಲ್ಪ ಗಟ್ಟಿನೂ ಇಲ್ಲ ಮತ್ತು ಮೆತ್ತಗೂ ಇಲ್ಲ, ಹಂಗೆ ನಾದ್ಕೋಬೇಕ್ರಿ. ಮತ್ತು ಯಾರು ಹೊಸದಾಗಿ ವಿಡಿಯೋ ನೋಡೋಕೆ ಬಂದಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಫಸ್ಟಿಗೆ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಏನರ ಮಾತಾಡೋದ್ರೊಳಗೆ ತಪ್ಪಿದ್ರೆ ಪ್ಲೀಸ್ ಕ್ಷಮಿಸ್ರಿ. ಮತ್ತು ಹೊಸದಾಗಿ ವಿಡಿಯೋ ಮಾಡತ್ತೇನಲ್ಲ ನಾನು, ಈಗ ಜಾಸ್ತಿ ದಿನ ಆಗಿಲ್ಲ ಮಾತಾಡೋದು ಮುಂದೆ ಮತ್ತು ಇದೇ ಥರನ ಕಲಿತೇನೆ ನಾನು. ಈಗ ಇಷ್ಟು ಮೆತ್ತಗೆ ನಾದಿಟ್ಟೇನೆ ನೋಡ್ರಿ. ಭಾಳ ಗಟ್ಟಿನಿಲ್ಲ, ಭಾಳ ಮೆತ್ತಗೂ ಹಂಗೆ ನಾದಿಟ್ಟಿನಿ. ಒಂದು 5 ನಿಮಿಷ ಅದನ್ನು ನೆನೆಸ್ಬಿಡೋಣ. ಚಟ್ನಿ ಎಲ್ಲ ಹಾಕ್ಕೊಬೇಕಾಗಿತ್ತು, ಹಾಗಾಗಿ ನೆನೆಸಿ ತೊಗೊಂಬಂದೆ ನೋಡ್ರಿ ಅದನ್ನ. ಈ ಥರ ಅದನ್ನು ಒಂದು ಸ್ವಲ್ಪ ಬಡಿಯೋದ್ರಿಂದ ಅದು ಲಘು ನೆನಿತೈತ್ರಿ. ಈಗ ಅದನ್ನು ಸಣ್ಣ ಸಣ್ಣ ಉಳ್ಳಿ ನಾವು ಪೂರೇ ಮಾಡ್ತೇವಲ್ಲ ಅಷ್ಟು ಇರ್ಬೇಕು ನೋಡ್ರಿ, ನಮ್ಗೆ ಅಷ್ಟು ಉಳ್ಳಿ ಇರ್ಬೇಕು. ಇದನ್ನು ಒಂದು 5 ಉಳ್ಳಿ ಇದೇ ಥರನ ಮಾಡಿ ಇಟ್ಕೊಂಡ್ಬಿಡ್ತೇನೆ ನಾನು. ಮತ್ತು ನೀವು ಇದಕ್ಕೆ ಏನಾದರೂ ಮೊಸರು, ಚಟ್ನಿ, ಪಲ್ಯ ಏನಾದರೂ ಹಚ್ಕೊಂಡು ತಿನ್ಬೋದು. ಭಾರಿ ರುಚಿಯಾಗಿದ್ದು ರೀ. ಮತ್ತು ಇದು ಗೆಣಸು ಎಲ್ಲರೂ ತಿನ್ನಬೇಕ್ರಿ, ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕು. ಇದ್ರಾಗ ವಿಟಮಿನ್ ಎ ಮತ್ತು ಸಿ ಇರ್ತೈತಲ್ರಿ, ಹಾಗಾಗಿ ಇದು ದೇಹಕ್ಕೆ ಭಾಳ ಒಳ್ಳೇದು. ಮತ್ತು ಹೆಣ್ಮಕ್ಳಿಗೆ ಆದರೂ ಭಾಳ ಚಲೋ ರೀ ಇದು. ಪ್ರೆಗ್ನೆಂಟ್ ಆಗೋ ಮುಂಚೆ ತಿಂದ್ರೆ ಇದು ಭಾಳ ಹೆಲ್ಪ್ ಮಾಡ್ತೈತೆ ನಮಗೆ. ಈಗ ನೋಡಿರಿ ಇದೆಷ್ಟು ಹಾಕ್ಕೊಂಡೆ ನಾನು. ನಿಮ್ಮ ಮನೆಯೊಳಗೆ 1 kg ಅದು ಪ್ಲಾಸ್ಟಿಕ್ ಇರ್ತೈತಲ್ಲ ಅದನ್ನು ತೊಗೊಂಡು ಅದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಉಳ್ಳಿ ಇಟ್ಕೊಂಡಿದ್ದೀರಿ, ಉಳ್ಳಿ ಮಾಡಿಟ್ಟಿದ್ದೀರಲ್ಲ ಅದು ಇಟ್ಕೊಂಡು ಅದ್ರ ಮ್ಯಾಗ ಮತ್ತು ಹೊಳ್ಳಿ ಪ್ಲಾಸ್ಟಿಕ್ ಹಾಕಿ ಈ ಥರ ಒಂದು ಬಟ್ಲ ತೊಗೊಂಡು ಹಿಂಗೆ ಒತ್ತು ಬಿಡ್ರಿ. ನೋಡಿರಿ ಫಟಾಫಟ್ ಅಂತ 5 ನಿಮಿಷದಾಗ ನೀವು ಎಷ್ಟು ಬೇಕಾದಷ್ಟು ಮಾಡ್ಕೋಬೋದು ರೀ ಈ ಥರ ಪುರೆಗಳ್ನ. ಪುರೆಯಾರ ಅನ್ರಿ, ಇಲ್ಲಾಂದ್ರೆ ನಿಪ್ಪಟ್ಟಾರ ಅನ್ರಿ. ನಾನು ನಿಪ್ಪಟ್ಟು ಅಂತೇನೆ ನೋಡಿರಿ. ಸ್ವಲ್ಪ ಮೇನ್ರ ದಪ್ಪ ಅನ್ಸಿದ್ರೆ ನೀವು ಒಂದು ಸ್ವಲ್ಪ ಕೈಲೇ ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು ಅದನ್ನ. ನೋಡ್ರಿ ಎಷ್ಟು ಬಡ ಆಗ್ತಾವೆ. ನಾವು ನೋಡ್ತಾನ ಅಷ್ಟು ರೆಡಿ ಆಗಿಬಿಡ್ತಾವೆ. ಬೆಳಗ್ಗೆ ಎಲ್ಲರೂ ಜಲ್ದಿ ಅವಸರ ಇರ್ತೈತಿ, ಜಲ್ದಿ ಹೋಗ್ಬೇಕಂತಿರ್ತಾರೆ. ಈ ಥರ ಮಾಡಿಕೊಡ್ರಿ, ಜಲ್ದಿನೂ ಆಗ್ತೈತಿ ಮತ್ತು ಟೇಸ್ಟ್ನೂ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದು. ಈಗ ಅದಾದ ರೀತಿ ಒಂದು 3 ಮಾಡಿಟ್ಕೊಂಡೆ ನೋಡ್ರಿ ನಿಪ್ಪಟ್ಟು ನಾನು. ಅದನ್ನು ಎಣ್ಣೆ ಕಾಯಕ್ಕಿಟ್ಟಿದ್ವಲ್ಲ ಅದನ್ನು ಭಾಳ ಕಾಸ್ಬೇಡ್ರಿ, ಮೀಡಿಯಮ್ ಒಳಗೆ ಎಣ್ಣೆ ಕಾಯ್ದಿರಲಿ. ಈ ಥರನ ಆ ಕಡೆಮೆ ಈ ಕಡೆಮೆ ಹೊಳ್ಳಿಸ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡು ತಗೊಂಬಿಡೋದ್ರಿ. ನಿಮಗೆ ಈ ಥರ ನಿಪ್ಪಟ್ಟು ಎಣ್ಣೆ ಒಳಗೆ ಕರಿಯೋದು ಬೇಡ, ನಾವು ಡಯಟ್ ಮಾಡ್ತೇವಂದ್ರೆ ನೀವು ತಾಲಿಪಟ್ಟಿ ಮಾಡ್ತೇವಲ್ಲ ನಾವು ಅದ ರೀತಿ ಮಾಡ್ಬೋದು. ನಾವು ಪೂರೇ ಕುಳ್ಳಿ ತೊಗೊಂಡಿದ್ವಲ್ಲ ಅದಕ್ಕೆ ನಾವು ಸ್ವಲ್ಪ ದೊಡ್ಡದು ತೊಗೊಂಡು ತೆಳ್ಳಗೆ ಬಡ್ಕೊಂಡು ತಾಲಿಪಟ್ಟಿ ಆದರೂ ಮಾಡ್ಕೋಬೋದು, ಹಂಚ ಮ್ಯಾಗ ಬೇಯಿಸ್ಕೋಬೋದು ರೀ. ನೋಡಿರಿ ನಮ್ಮ ನಿಪ್ಪಟ್ಟು ಒಂದು 5 ಮಾಡಿ ಇಟ್ಕೊಂಡಿದ್ನಲ್ಲ ನಾವು ಉಳ್ಳಿ, ಅದನ್ನು 5 ಮಾಡ್ಕೊಂಬಂದೆ. ಎಷ್ಟು ರುಚಿಯಾಗ್ಯಾವು ಮತ್ತು ಕಲರ್ನು ಎಷ್ಟು ಚಲೋ ಬಂದಾವ. ಗೆಣಸಿಂದ ಅನ್ನೋದೇ ಇಲ್ರಿ, ಇದನ್ನ ಅಷ್ಟು ರುಚಿಯಾಗಿದ್ದು ನೋಡ್ರಿ ಇವು.
ಗೆಣಸಲೆ ಮಾಡೇವು ಅನ್ಸೋದೇ ಇಲ್ರಿ. ಮತ್ತು ಸಣ್ಣ ಮಕ್ಕಳು ಗೆಣಸು ತಿನ್ನಂದ್ರೆ ತಿನ್ನೋಂಗಿಲ್ಲ ಅಲ್ರಿ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತಿಂತಾರ್ರಿ. ಒಂದೊಂದು ಸತಿ ಗೆಣಸು ಸಪ್ಪಿರ್ತಾವ್ರಿ, ಅವನ್ನ ಹಂಗೆ ತಿನ್ನಕ್ಕೆ ಆಗೋದಿಲ್ಲ. ಮತ್ತು ಬೆಲ್ಲ ಹಾಕೊಂಡು ತಿನ್ನೋಕ್ಕೂ ಮನಸ್ಸು ಬರೋಂಗಿಲ್ಲ. ಈ ಥರ ಮಾಡಿಕೊಟ್ರೆ ತಿಂದಂಗೂ ಆಕೈತಿ, ಮತ್ತು ಅದು ಹಾಳು ಮಾಡ್ದಂಗೂ ಆಗೋದಿಲ್ಲ ರೀ. ನೋಡಿರಿ ಎಷ್ಟು ಚಲೋ ಆಗೈತಿ. ಮಕ್ಕಳು ಟಿಫನ್ ಬಾಕ್ಸಿಗೆ, ಆಫೀಸ್ ಬಾಕ್ಸಿಗೆ, ಬೆಳಗ್ಗೆ ಟೈಮ್ ನಾಷ್ಟಾ ಅಥವಾ ನೀವು ಸಾಯಂಕಾಲ ಸ್ನ್ಯಾಕ್ಸಿಗೆ, ಮಧ್ಯಾಹ್ನ ಊಟಕ್ಕೆ ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗ್ಯಾವ. ಥ್ಯಾಂಕ್ ಯು ಫಾರ್ ವಾಚಿಂಗ್.